ಪ್ರಕಾರ ಅವ್ರ ಪರಿಸ್ಥಿತಿನೂ ಒಬ್ಬ ಎಸ್ ಸಿಗಿಂತ ಕಡಿಮೆ ಅದ. ನಾವು ಅವ್ರಿಗೆ ಏನದ ಒಬ್ಬ ಲೋಕ ಕಲ್ಯಾಣಕಾರರಿಗೆ ಹೆಲ್ಪ್ ಮಾಡಬೇಕಾಗ್ತದೆ. ಆ ದಿಶೆಯಲ್ಲಿ ನಾವು ಕಾನೂನು ಮಾಡಿದ್ವಿ ಅಂತ ಈ ನಮ್ಮ ಸಿದ್ದರಾಮಯ್ಯನವರು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ಈ ಒಟ್ಟಾರೆಯಾಗಿ ಈ ಮುಸ್ಲಿಂ ಮೀಸಲಾತಿ ಸಲುವಾಗಿ ಇದು 2ನೇ ಸಲ ವಾಪಸ್ ಬಂದದ. ಇದು ಇನ್ನು 3ನೇ ಸಲ ವಾಪಸ್ ಬರ್ತದನ ಅಥವಾ 3 ತಿಂಗಳು ಮುಗಿದ ತಕ್ಷಣ ಕಾನೂನು ಆಗ್ತದನ ಅನ್ನೋದನ್ನು ಗಮನಿಸಿದಾಗ ಸಹಜವಾಗಿ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಕೇಸದ ಇಲ್ಲ ಅಂತಲ್ಲ, ಅದೇ ಕಾಲಕ್ಕೆ ಈ ಸುಪ್ರೀಂ ಕೋರ್ಟ್ನಲ್ಲೇ ಏನಪ್ಪ ಅಂದ್ರೆ ಆರ್ಡ್ರ್ ಅದ ಇಲ್ಲ 3 ತಿಂಗಳಾದ ನಂತರ ಅಂದರೆ ಈ ನಮ್ಮ ರವಿ ಅವ್ರ ಕೇಸ್ನಲ್ಲಿ ತಮಿಳ್ನಾಡಿನ ರವಿ ಅವ್ರ ಕೇಸ್ನಲ್ಲೇ 3 ತಿಂಗಳ ನಂತರ ಏನಪ್ಪ ಅಂದ್ರೆ ಸಹಜ ಕಾನೂನು ಆಗ್ತದೆ. ನೀವೇನು ಅವ್ರಿಗೆ ಬೆನ್ನ ಹತ್ತಿಗೆ ಹೋಗೋ ಅವಶ್ಯಕತೆ ಇಲ್ಲ ಅನ್ನೋ ಕಾನೂನು ಇರೋದರಿಂದಾಗಿ ಆ ನೆಲೆಯಲ್ಲೇ ಈ ಕಾನೂನು ಸಹಿತ 3 ತಿಂಗಳಾದ್ಮೇಲೆ ಕಾನೂನಾಗಿ ಬರ್ತದೆ ಮಸೂದೆ ಇದ್ದಿದ್ದು ಅನ್ನೋದು ಈ ಒಂದು ಹಿಂದಿನ ಅನುಭವದಿಂದ ಗೊತ್ತಾಗೋದ್ರಿಂದಾಗೆ ಈ ಮುಸ್ಲಿಂ ಮೀಸಲಾತಿ ವಿಷಯ ಏನದಪ್ಪ ಅಂತಂದ್ರೆ ಇದು ಕೇವಲ ಏನಪ್ಪ ಅಂದ್ರೆ ಇವರು ತಮ್ಮ ಏನಪ್ಪ ಅಂತಂದ್ರೆ ರಾಜಕೀಯ ಲಾಭಗಳ ಸಲುವಾಗಿ ಇದನ್ನು ಸುದೀರ್ಘ ಮಾಡೋದು ಹೋಗ್ತಾರೆ. ಅದರಲ್ಲಿ ಏನೂ ಇಲ್ಲ. 3 ತಿಂಗಳು ದಾಟಿತಪ್ಪ ಅಂದ್ರೆ ಸಹಜ ಕಾನೂನು ಆಗ್ತದೆ ಅನ್ನೋದು ಈಗಾಗಲೇ ಚರ್ಚಿತವಾದ ವಿಷಯ ಅದ ಮತ್ತು ಡಿಸೈಡ್ ಆದಂಥ ವಿಚಾರ ಆಗ್ಯದ. ಹೀಗಾಗಿ ಮುಸ್ಲಿಂ ಮೀಸಲು 4% ಏನದ ಅದರಲ್ಲೂ ಕಂತ್ರಾಟದಾರರಿಗೆ ಅಥವಾ ಈ ಒಂದು ಏನಪ್ಪ ಅಂದ್ರೆ ಗುತ್ತಿಗೆದಾರರಿಗೆ ಅನುಕೂಲ ಆಗುವಂಗೆ, ಯಾಕಂದರೆ ದೊಡ್ಡ ಪ್ರಮಾಣದ ದುಡ್ಡನ್ನು ಹೂಡುವಂಥ ಶಕ್ತಿ ಅವ್ರಿಗೆ ಇರೋದಿಲ್ಲ. ಇದರಿಂದ ಅವ್ರಿಗೆ ಸಹಾಯಧನ ಆಗಿ ಅಂಥವ್ರಿಗೆ ಕೊಡುವಂಥದ್ದು. ಅದರಲ್ಲೂ ಏನಪ್ಪ ಅಂತಂದ್ರೆ ಗುತ್ತಿಗೆದಾರರು ಯಾರು ಪ್ರಾಮಾಣಿಕ ವರ್ಕ್ ಮಾಡ್ತಿರ್ತಾರೆ ಅಂದರೂ ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ.